ಪೀನಟ್ ಬಟರ್ ಗಿಡ ಪೀನಟ್ ಬಟರ್ ಪ್ಲಾಂಟ್. ಇದರ ವೈಜ್ಞಾನಿಕ ಹೆಸರು ಬಂಚೋಶಿಯಾ ಗ್ಲ್ಯಾಂಡುಲಿಫೆರಾ ಅಥವಾ ಬಂಚೋಶಿಯಾ ಆರ್ಜೆಂಟಿಯಾ. ಮಧ್ಯ ಮತ್ತು ದಕ್ಷಿಣ ಅಮೆರಿಕಾವನ್ನು ಮೂಲವಾಗಿ ಹೊಂದಿರುವ ಒಂದು ಆಕರ್ಷಕ ನಿತ್ಯ ಹರಿದ್ವರ್ಣ ಪೊದೆ ಅಥವಾ ಸಣ್ಣ ಮರವಾಗಿದೆ. ಈ ಗಿಡದ ಚೆನ್ನಾಗಿ ಹಣ್ಣಾದ ಕೆಂಪು ಹಣ್ಣಿನ ತಿರುಳು ದಪ್ಪಗಾಗಿದ್ದು, ನೋಡಲು, ವಾಸನೆಗೆ ಮತ್ತು ರುಚಿಗೆ ಪಕ್ಕಾ ಪೀನಟ್ ಬಟರ್, ಕಡಲೆಕಾಯಿ ಬೆಣ್ಣೆ ತರಹವೇ ಇರುತ್ತದೆ. ಹಾಗಾಗಿಯೇ ಇದಕ್ಕೆ ಈ ಹೆಸರು ಬಂದಿದೆ. ವಿಶೇಷವೆಂದರೆ ಇದರಲ್ಲಿ ಯಾವುದೇ ರೀತಿಯ ಅಲರ್ಜಿ ಉಂಟುಮಾಡುವ ಅಂಶಗಳಿರುವುದಿಲ್ಲ. ಈ ಗಿಡ ಮತ್ತು ಇದರ ವಿಶಿಷ್ಟವಾದ ಹಣ್ಣು ಎರಡೂ 16 ಅಡುಗೆ, ಪೌಷ್ಟಿಕಾಂಶ ಮತ್ತು ತೋಟಗಾರಿಕೆಯ ಪ್ರಯೋಜನಗಳನ್ನು ಹೊಂದಿವೆ. 1. ಅಡುಗೆಯಲ್ಲಿ ಬಳಕೆ. ಹಣ್ಣು. ಇದರ ಹಣ್ಣಿನ ತಿರುಳು ದಪ್ಪಗೆ, ಸಿಹಿಯಾಗಿ ಮತ್ತು ನೀರಿನಂಶ ಕಡಿಮೆ ಇರುವುದರಿಂದ ಒಣಗಿದ ಅಂಜೂರದ ತರಹ ಅಡುಗೆ ಮನೆಯಲ್ಲಿ ಇದನ್ನು ಹಲವು ರೀತಿಯಲ್ಲಿ ಬಳಸಬಹುದು. ತಾಜಾ ಹಣ್ಣಿನ ಸೇವನೆ. ಸಣ್ಣ ಟೊಮೆಟೊ ಗಾತ್ರದ ಈ ಹಣ್ಣುಗಳನ್ನು ಮರದಿಂದ ನೇರವಾಗಿ ಕಿತ್ತು ತಿನ್ನಬಹುದು. ಇದರ ತೆಳುವಾದ ಸಿಪ್ಪೆ ಮತ್ತು ಕೆಂಪು ತಿರುಳು ಎರಡೂ ತಿನ್ನಲು ಯೋಗ್ಯವಾಗಿವೆ. ಹಣ್ಣನ್ನು ಬಾಯಿಗೆ ಹಾಕಿಕೊಂಡು ಒಳಗಿರುವ 1ರಿಂದ 2 ದೊಡ್ಡ ಬೀಜಗಳನ್ನು ಮಾತ್ರ ಉಗುಳಬೇಕು. ಸ್ಮೂಥಿ ಮತ್ತು ಮಿಲ್ಕ್ ಶೇಕ್. ಇದರ ಕೆನೆಯಂತಹ ದಪ್ಪ ವಿನ್ಯಾಸ ಮತ್ತು ಕಡಲೆಕಾಯಿಯಂತಹ ಸುವಾಸನೆಯಿಂದಾಗಿ ಈ ತಿರುಳನ್ನು ಹಾಲು ಅಥವಾ ಸಸ್ಯಜನ್ಯ ಹಾಲಿನೊಂದಿಗೆ ಪ್ಲಾಂಟ್ ಬೇಸ್ಡ್ ಮಿಲ್ಕ್ ಬೆರೆಸಿ ರುಚಿಕರವಾದ ಹಾಗೂ ನೈಸರ್ಗಿಕವಾಗಿ ಸಿಹಿಯಾದ ಮಿಲ್ಕ್ ಶೇಕ್ ತಯಾರಿಸಬಹುದು. ಜಾಮ್ ಮತ್ತು ಪ್ರಿಸರ್ವ್ಸ್. ಈ ಹಣ್ಣಿನಲ್ಲಿರುವ ನೈಸರ್ಗಿಕ ಜಿಗುಟುತನ ಮತ್ತು ಅಧಿಕ ಸಿಹಿಯ ಅಂಶದಿಂದಾಗಿ ಇದನ್ನು ಬೇಯಿಸಿ ಸುಲಭವಾಗಿ ಅತ್ಯುತ್ತಮವಾದ ಜಾಮ್, ಜೆಲ್ಲಿ ಮತ್ತು ಪೇಸ್ಟ್ರಿ ಫಿಲ್ಲಿಂಗ್ಗಳನ್ನು ತಯಾರಿಸಬಹುದು. ಫ್ರೀಸ್ ಮಾಡಿ ಸಂಗ್ರಹಿಸುವುದು. ಈ ಹಣ್ಣುಗಳು ಒಮ್ಮೆ ಹಣ್ಣಾದ ತಕ್ಷಣ ಬೇಗನೆ ಕೊಳೆಯುತ್ತವೆ ಮತ್ತು ಮರದಲ್ಲೇ ಹಾಳಾಗುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ತೋಟಗಾರರು ಇದರ ತಿರುಳನ್ನು ಬೀಜದಿಂದ ಬೇರ್ಪಡಿಸಿ ಫ್ರೀಜರ್ನಲ್ಲಿ ಇಟ್ಟುಕೊಳ್ಳುತ್ತಾರೆ. ಇದನ್ನು ವರ್ಷವಿಡೀ ಐಸ್ ಕ್ರೀಮ್, ಸೋರ್ಬೆಟ್ ಅಥವಾ ಬೇಕಿಂಗ್ಗಳಲ್ಲಿ ಬಳಸಬಹುದು. 2. ಪೌಷ್ಟಿಕಾಂಶ ಮತ್ತು ಆರೋಗ್ಯ ಪ್ರಯೋಜನಗಳು. ಈ ಹಣ್ಣು ಪೋಷಕಾಂಶಗಳ ಗಣಿಯಾಗಿದ್ದು 10 ಹಲವು ಆರೋಗ್ಯ ಗುಣಗಳನ್ನು ಹೊಂದಿದೆ. ಉನ್ನತ ಮಟ್ಟದ ಆಂಟಿಆಕ್ಸಿಡೆಂಟ್ಗಳು. ಲೈಕೋಪೀನ್. ಸಂಶೋಧನೆಗಳ ಪ್ರಕಾರ ಈ ಹಣ್ಣಿನಲ್ಲಿ ಕೆರೋಟಿನಾಯ್ಡ್ಗಳು, ವಿಶೇಷವಾಗಿ ಲೈಕೋಪೇನ್ ಅತ್ಯಧಿಕ ಪ್ರಮಾಣದಲ್ಲಿದೆ. ಇದು ಸಾಮಾನ್ಯ ಟೊಮೆಟೊಗಳಿಗಿಂತಲೂ ಹಲವು ಪಟ್ಟು ಹೆಚ್ಚಾಗಿದ್ದು, ದೇಹದ ಜೀವಕೋಶಗಳನ್ನು ಹಾನಿಯಾಗದಂತೆ ರಕ್ಷಿಸಲು ಸಹಾಯ ಮಾಡುತ್ತದೆ. ವಿಟಮಿನ್ ಮತ್ತು ಖನಿಜಗಳು. ಇದು ದೇಹದ ರೋಗನಿರೋಧಕ ಶಕ್ತಿ ಮತ್ತು ಚರ್ಮದ ಆರೋಗ್ಯವನ್ನು ಹೆಚ್ಚಿಸುವ ವೈಟಮಿನ್ ಸಿ ಹಾಗೂ ಕಣ್ಣಿನ ದೃಷ್ಟಿಗೆ ಉತ್ತಮವಾದ ವೈಟಮಿನ್ ಎ ಅನ್ನು ಒಳಗೊಂಡಿದೆ. ಇದರೊಂದಿಗೆ ಕ್ಯಾಲ್ಸಿಯಂ ಮತ್ತು ಕಬ್ಬಿಣದಂತಹ ಅತ್ಯಗತ್ಯ ಖನಿಜಗಳು ಇದರಲ್ಲಿವೆ. ಜೀರ್ಣಕ್ರಿಯೆಯ ಆರೋಗ್ಯ. ಈ ಹಣ್ಣಿನಲ್ಲಿ ಉತ್ತಮ ಪ್ರಮಾಣದ ನಾರಿನಂಶ, ಡಯಟರಿ ಫೈಬರ್ ಇರುವುದರಿಂದ ಇದು ಸುಲಭ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ, ಕರುಳಿನ ಆರೋಗ್ಯವನ್ನು ಕಾಪಾಡುತ್ತದೆ ಮತ್ತು ಹೊಟ್ಟೆ ತುಂಬಿದ ಅನುಭವ ನೀಡುತ್ತದೆ. ಹೃದಯದ ಆರೋಗ್ಯಕ್ಕೆ ಪೂರಕ. ಇದರಲ್ಲಿ ಆರೋಗ್ಯಕರ ಮೊನೋಅನ್ಸ್ಯಾಚುರೇಟೆಡ್ ಕೊಬ್ಬಿನಾಮ್ಲಗಳು ಮತ್ತು ಬಿ ವಿಟಮಿನ್ಗಳಾದ ಥಯಾಮಿನ್ ಹಾಗೂ ರಿಬೋಫ್ಲಾವಿನ್ ಇದ್ದು, ಇವು ಹೃದಯ ಮತ್ತು ಯಕೃತ್ತಿನ, ಲಿವರ್ ಕಾರ್ಯಕ್ಷಮತೆಯನ್ನು ಉತ್ತಮಗೊಳಿಸುತ್ತವೆ. ಪೀನಟ್ ಬಟರ್ ಹಣ್ಣಿನ ಹೊರಗಿನ ಕೆಂಪು ತಿರುಳನ್ನು ಮಾತ್ರ ತಿಂದು ಬೀಜವನ್ನು ಎಸೆದು ಬಿಡುತ್ತಾರೆ. ಆದರೆ ಆ ದೊಡ್ಡ ಬೀಜದ ಗಟ್ಟಿಯಾದ ಕವಚವನ್ನು ಒಡೆದು ಅದರ ಒಳಗಿರುವ ಬಿಳಿ ಬಣ್ಣದ ಪರಿಪೂರ್ಣ ತಿರುಳನ್ನು ಕರ್ನಲ್ ಹಸಿಯಾಗಿ ಅಥವಾ ಲಘುವಾಗಿ ಹುರಿದು ತಿಂದರೆ ಅದು ನಿಜವಾಗಿಯೂ ಪಕ್ಕಾ ಹಸಿ ಕಡಲೆಕಾಯಿ ಅಥವಾ ಗೋಡಂಬಿಯ ಸುವಾಸನೆ ಮತ್ತು ರುಚಿಯನ್ನು ಹೊಂದಿರುತ್ತದೆ. ಆದರೆ ಈ ಹಣ್ಣನ್ನು ಬಳಸುವಾಗ ಒಂದು ಮುಖ್ಯವಾದ ವಿಷಯವನ್ನು ಗಮನದಲ್ಲಿಡಬೇಕು. ಅತಿಯಾಗಿ ತಿನ್ನಬಾರದು. ಈ ಬೀಜದ ಒಳಗಿನ ತಿರುಳು ಕಡಲೆಕಾಯಿಯಂತೆ ರುಚಿಯಾಗಿದ್ದರೂ ಇದರಲ್ಲಿ ಕೆಲವು ನೈಸರ್ಗಿಕ ರಾಸಾಯನಿಕ ಸಂಯುಕ್ತಗಳಿರುತ್ತವೆ. ಹಾಗಾಗಿ 1-2 ಬೀಜಗಳ ತಿರುಳನ್ನು ಸವಿಯುವುದು ಓಕೆ, ಆದರೆ ಕಡಲೆಕಾಯಿ ತಿಂದ ಹಾಗೆ ಅತಿಯಾಗಿ ತಿನ್ನಲು ಹೋಗಬಾರದು. ಹಣ್ಣಿನ ಹೊರಗಿನ ಕೆಂಪು ತಿರುಳು ಪೀನಟ್ ಬಟರ್ ತರಹ ಇದ್ದರೆ, ಒಳಗಿನ ಬೀಜದ ತಿರುಳು ಕಡಲೆಕಾಯಿ ತರಹ ಇರುವುದು ಈ ಪ್ರಕೃತಿಯ ಒಂದು ಅದ್ಭುತವೇ ಸರಿ.